ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬಿಡದಿಯ ಬೈರಮಂಗಲಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ನೇರವಾಗಿ ಚರ್ಚೆಗೆ ಆಹ್ವಾನವನ್ನು ಮಾಡಿದ್ರು. ನಾನೀಗ ಸದ್ಯ ಬಿಡದಿಯ ಬೈರಮಂಗಲ ಅಂದ್ರೆ ಬಹಿರಂಗ ಚರ್ಚೆಗೆ ಆಹ್ವಾನ ಮಾಡಿದಂತಹ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲೂ ಕೂಡ ನೀವು ಗಮನಿಸಿರುವುದು ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಈ ಒಂದು ಬೈರಮಂಗಲ ಸರ್ಕಲ್ನ ಈ ಒಂದು ವೇದಿಕೆಯಲ್ಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಕುಮಾರಸ್ವಾಮಿ ಅವರು ಆಹ್ವಾನವನ್ನು ಮಾಡಿದ್ರು. ಹಾಗಾಗಿ ಇವತ್ತು ರೈತರೊಂದಿಗೆ ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಚರ್ಚೆಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬರ್ತಾರಾ? ಈಗಾಗಲೇ ನಿನ್ನೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರನ್ನ ವಿಧಾನಸೌಧಕ್ಕೆ ಆಹ್ವಾನವನ್ನ ಮಾಡಿದ್ರು. ಬನ್ನಿ ಚರ್ಚೆ ಮಾಡಿ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿದ್ರು ಪತ್ರಕ್ಕೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಪತ್ರಕ್ಕೆ ಪ್ರತಿಯುತ್ತರ ಆಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಅಂದ್ರೆ ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಬೈರಮಂಗಲ ಅಂದ್ರೆ ರೈತರೊಂದಿಗೆ ಬಾಧಿತ ಸ್ಥಳದಲ್ಲಿ ನಾವು ಚರ್ಚೆ ಮಾಡೋಣ ಬನ್ನಿ ಅನ್ನುವಂತಹ ಒಂದು ಪಂಥವನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಇವತ್ತು ಅಂದ್ರೆ ಬೈರಮಂಗಲದ ಈ ಒಂದು ನನ್ನ ಹಿಂಬದಿಯ ದೃಶ್ಯ ಕಾಣ್ತಾ ಇರ್ಬೋದು, ಈ ಒಂದು ವೇದಿಕೆಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಹ್ವಾನ ಮಾಡಿರುವಂತದ್ದು. ಹಾಗಾಗಿ ಇವತ್ತು ಸಂಜೆ 4 ಗಂಟೆವರೆಗೆ ನಾನು ಈ ಒಂದು ಸ್ಥಳದಲ್ಲಿ ಕಾಯ್ತೀನಿ ಅನ್ನುವಂತಹ ಮಾತನ್ನ ಕುಮಾರಸ್ವಾಮಿ ಅವರು ಈಗಾಗಲೇ ಹೇಳಿದ್ದಾರೆ. ಒಂದು ವೇಳೆ ನೀವು ಬರ್ಲಿಕ್ಕೆ ಆಗ್ಲಿಲ್ಲ, ಡಿ ಕೆ ಶಿವಕುಮಾರ್ ಅವರಿಗೆ ಬರ್ಲಿಕ್ಕೆ ಆಗಿಲ್ಲ ಅಂದ್ರೆ ನಿಮ್ಮ ಪರವಾಗಿ ಅಧಿಕಾರಿಗಳನ್ನಾದ್ರೂ ಕೂಡ ಕಳಿಸಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿರುವಂತದ್ದು. ಹಾಗಾಗಿ ಇವತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಬಹಿರಂಗ ಚರ್ಚೆಗೆ ಬರ್ತಾರಾ ಬರಲ್ವಾ ಅನ್ನುವಂತಹ ಕುತೂಹಲ ನಿರೀಕ್ಷೆ ಈಗ ಸದ್ಯ ಬಿಡದಿಯ ರೈತರಲ್ಲಿ ಮನೆ ಮಾಡಿದಂತೆ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಇವತ್ತು ಕೆಂಪೇಗೌಡ ಜಯಂತಿ ಆದಂತಹ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕಾರ್ಯಕ್ರಮವನ್ನು ಬಿಟ್ಟು ಬಿಡದಿಗೆ ಬರ್ಲಿಕ್ಕೆ ಸಾಧ್ಯನಾ, ಬೈರಮಂಗಲಕ್ಕೆ ಈ ಒಂದು ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಚರ್ಚೆಗೆ ಬರ್ತಾರಾ ಅನ್ನುವಂಥದ್ದನ್ನು ಕೂಡ ಈಗ ಸದ್ಯ ರೈತರು ಚರ್ಚೆ ಮಾಡ್ತಿದ್ದಾರೆ ಅಂತಾನೆ ಹೇಳಬೇಕು. ಕಾದು ನೋಡಬೇಕು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಆಹ್ವಾನ ಮಾಡಿದಂತಹ ಈ ಒಂದು ಸ್ಥಳಕ್ಕೆ ಅಂದ್ರೆ ಬಿಡದಿಯ ಬೈರಮಂಗಲ ಸ್ಥಳಕ್ಕೆ ಈಗ ಜೆಡಿಎಸ್ ನ ಕಾರ್ಯಕರ್ತರು, ಜೆಡಿಎಸ್ ನ ಮುಖಂಡರು, ಎಚ್ ಡಿ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೆ ರೈತರು ಕೂಡ ಈ ಒಂದು ಸ್ಥಳಕ್ಕೆ ಬರ್ತಾರೆ. ಬಹಿರಂಗ ಚರ್ಚೆಗೆ ಬಿಡದಿಯ ಟೌನ್ಶಿಪ್ ಕಾರಣ ಆಗುತ್ತಾ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ರಾಮನಗರ. ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬಿಡದಿಯ ಬೈರಮಂಗಲಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ನೇರವಾಗಿ ಚರ್ಚೆಗೆ ಆಹ್ವಾನವನ್ನು ಮಾಡಿದ್ರು. ನಾನೀಗ ಸದ್ಯ ಬಿಡದಿಯ ಬೈರಮಂಗಲ ಅಂದ್ರೆ ಬಹಿರಂಗ ಚರ್ಚೆಗೆ ಆಹ್ವಾನ ಮಾಡಿದಂತಹ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲೂ ಕೂಡ ನೀವು ಗಮನಿಸಿರುವುದು ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಈ ಒಂದು ಬೈರಮಂಗಲ ಸರ್ಕಲ್ನ ಈ ಒಂದು ವೇದಿಕೆಯಲ್ಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಕುಮಾರಸ್ವಾಮಿ ಅವರು ಆಹ್ವಾನವನ್ನು ಮಾಡಿದ್ರು. ಹಾಗಾಗಿ ಇವತ್ತು ರೈತರೊಂದಿಗೆ ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಚರ್ಚೆಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬರ್ತಾರಾ? ಈಗಾಗಲೇ ನಿನ್ನೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರನ್ನ ವಿಧಾನಸೌಧಕ್ಕೆ ಆಹ್ವಾನವನ್ನ ಮಾಡಿದ್ರು. ಬನ್ನಿ ಚರ್ಚೆ ಮಾಡಿ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿದ್ರು ಪತ್ರಕ್ಕೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಪತ್ರಕ್ಕೆ ಪ್ರತಿಯುತ್ತರ ಆಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಅಂದ್ರೆ ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಬೈರಮಂಗಲ ಅಂದ್ರೆ ರೈತರೊಂದಿಗೆ ಬಾಧಿತ ಸ್ಥಳದಲ್ಲಿ ನಾವು ಚರ್ಚೆ ಮಾಡೋಣ ಬನ್ನಿ ಅನ್ನುವಂತಹ ಒಂದು ಪಂಥವನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಇವತ್ತು ಅಂದ್ರೆ ಬೈರಮಂಗಲದ ಈ ಒಂದು ನನ್ನ ಹಿಂಬದಿಯ ದೃಶ್ಯ ಕಾಣ್ತಾ ಇರ್ಬೋದು, ಈ ಒಂದು ವೇದಿಕೆಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಹ್ವಾನ ಮಾಡಿರುವಂತದ್ದು. ಹಾಗಾಗಿ ಇವತ್ತು ಸಂಜೆ 4 ಗಂಟೆವರೆಗೆ ನಾನು ಈ ಒಂದು ಸ್ಥಳದಲ್ಲಿ ಕಾಯ್ತೀನಿ ಅನ್ನುವಂತಹ ಮಾತನ್ನ ಕುಮಾರಸ್ವಾಮಿ ಅವರು ಈಗಾಗಲೇ ಹೇಳಿದ್ದಾರೆ. ಒಂದು ವೇಳೆ ನೀವು ಬರ್ಲಿಕ್ಕೆ ಆಗ್ಲಿಲ್ಲ, ಡಿ ಕೆ ಶಿವಕುಮಾರ್ ಅವರಿಗೆ ಬರ್ಲಿಕ್ಕೆ ಆಗಿಲ್ಲ ಅಂದ್ರೆ ನಿಮ್ಮ ಪರವಾಗಿ ಅಧಿಕಾರಿಗಳನ್ನಾದ್ರೂ ಕೂಡ ಕಳಿಸಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿರುವಂತದ್ದು. ಹಾಗಾಗಿ ಇವತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಬಹಿರಂಗ ಚರ್ಚೆಗೆ ಬರ್ತಾರಾ ಬರಲ್ವಾ ಅನ್ನುವಂತಹ ಕುತೂಹಲ ನಿರೀಕ್ಷೆ ಈಗ ಸದ್ಯ ಬಿಡದಿಯ ರೈತರಲ್ಲಿ ಮನೆ ಮಾಡಿದಂತೆ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಇವತ್ತು ಕೆಂಪೇಗೌಡ ಜಯಂತಿ ಆದಂತಹ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕಾರ್ಯಕ್ರಮವನ್ನು ಬಿಟ್ಟು ಬಿಡದಿಗೆ ಬರ್ಲಿಕ್ಕೆ ಸಾಧ್ಯನಾ, ಬೈರಮಂಗಲಕ್ಕೆ ಈ ಒಂದು ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಚರ್ಚೆಗೆ ಬರ್ತಾರಾ ಅನ್ನುವಂಥದ್ದನ್ನು ಕೂಡ ಈಗ ಸದ್ಯ ರೈತರು ಚರ್ಚೆ ಮಾಡ್ತಿದ್ದಾರೆ ಅಂತಾನೆ ಹೇಳಬೇಕು. ಕಾದು ನೋಡಬೇಕು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಆಹ್ವಾನ ಮಾಡಿದಂತಹ ಈ ಒಂದು ಸ್ಥಳಕ್ಕೆ ಅಂದ್ರೆ ಬಿಡದಿಯ ಬೈರಮಂಗಲ ಸ್ಥಳಕ್ಕೆ ಈಗ ಜೆಡಿಎಸ್ ನ ಕಾರ್ಯಕರ್ತರು, ಜೆಡಿಎಸ್ ನ ಮುಖಂಡರು, ಎಚ್ ಡಿ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೆ ರೈತರು ಕೂಡ ಈ ಒಂದು ಸ್ಥಳಕ್ಕೆ ಬರ್ತಾರೆ. ಬಹಿರಂಗ ಚರ್ಚೆಗೆ ಬಿಡದಿಯ ಟೌನ್ಶಿಪ್ ಕಾರಣ ಆಗುತ್ತಾ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ರಾಮನಗರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.